ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮಲ್ನಾಡ್ ಸ್ಪೆಷಲ್ ಕಡುಬು ಮತ್ತು ಚಿಕನ್ ಸಾಂಬಾರ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಇದನ್ನು ಮಾಡ್ಕೊಳ್ಳೋಕ್ಕೆ ಒಂದು ಮಿಕ್ಸಿ ಜಾರ್ಗೆ 2 ಲೋಟ ಅಕ್ಕಿ ಹಾಕ್ಕೊಂಡು ತರಿಯಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ನೀರು ಹಾಕ್ಕೊಳ್ಳೋದಿಲ್ಲ, ಹಾಗೆಯೇ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಅದಾದಮೇಲೆ ಒಂದು ಪಾತ್ರೆಗೆ 4 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ಅಂದರೆ 2 ಲೋಟ ಅಕ್ಕಿಗೆ 4 ಲೋಟ ನೀರು ತಗೊಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ರಾತ್ರಿ ಮಿಕ್ಕಿರೋ ಅನ್ನ ಇದ್ದರೆ ಹಾಕೊಬೋದು, ಇಲ್ಲ ಅಂದ್ರೂ ತೊಂದರೆ ಇಲ್ಲ. ಅನ್ನ ಹಾಕ್ಕೊಳ್ಳೋದ್ರಿಂದ ಕಡುಬು ಸ್ಮೂತಾಗಿ ಬರುತ್ತೆ. ಅದಾದಮೇಲೆ ಗ್ಯಾಸ್ ಹಚ್ಕೊಂಡು ಹೈ ಫ್ಲೇಮಲ್ಲಿ ಇಟ್ಕೊಂಡು ಅದು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿದ್ದಂತಹ ಅಕ್ಕಿ ತರಿನ ಎಲ್ಲ ಕಡೆ ಬೀಳೋ ಹಾಗೆ ಸೇರಿಸ್ಕೊಬೇಕು. ಒಂದೇ ಕಡೆ ಹಾಕ್ಕೊಂಡ್ರೆ ಅದು ಗಂಟು ಥರ ಆಗುತ್ತೆ, ಚೆನ್ನಾಗಿರೋದಿಲ್ಲ. ಹಾಗೆ ಒಂದು ಮುದ್ದೆ ಕೋಲು ಅಥವಾ ಏನಾದರೂ ಕೋಲು ಇರುತ್ತಲ್ವ, ಅದರಿಂದ ಚೆನ್ನಾಗಿ ತಿರುಗಿಸ್ಕೊತಾ ಇರಬೇಕು. ಸೌಟಿಂದ ಆದರೂ ತೊಂದರೆ ಇಲ್ಲ. ಇದು ಒಂದು 15 ನಿಮಿಷ ತಗೊಳ್ಳೋಕ್ಕೆ ಇದು ಬೇಯೋದಕ್ಕೆ. ಈ ಹಂತದಲ್ಲಿ ಫ್ಲೇಮ್ನ ಲೋ ಮಾಡಿಕೊಂಡು ಮತ್ತೆ ಒಂದು 5 ನಿಮಿಷ ಬೇಯಿಸ್ಕೊಬೇಕು. ಇದಾದಮೇಲೆ ಇದನ್ನೊಂದು ಬಟ್ಲಿಗೆ ಹಾಕ್ಬಿಟ್ಟು ಸೈಡಲ್ಲಿ ಇಡಬೇಕು. ಅದು ತಣ್ಣಗಾಗಬೇಕಲ್ಲ, ಅದಕ್ಕೇ. ಈಗ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. 1 ಟೊಮೊಟೊ, 1 ಈರುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಟೊಮೊಟೊನ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಂಡು ಆಮೇಲೆ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು 1 kg ಚಿಕನ್ನ ತೊಳೆದಿಟ್ಕೊಂಡಿದ್ದೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಶಿನ ಸೇರಿಸ್ಬಿಟ್ಟು ಒಂದು ರೌಂಡ್ ಸೌಟಲ್ಲಿ ತಿರುಗಿಸ್ಕೊಂಡು ಮುಚ್ಚಿಡ್ತಾಯಿದ್ದೀನಿ. ಮುಚ್ಚಿಟ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದಿಷ್ಟನ್ನು ಮಾಡ್ಕೋಬೇಕು. ಈಗಲೂ ಕೂಡ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮುಚ್ಚಿಡಬೇಕು. ಒಂದು 10 ನಿಮಿಷಕ್ಕೆಲ್ಲ ಇದು ನೀರು ಬಿಟ್ಕೊಂಡು ಬೇಯುತ್ತೆ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ಇಷ್ಟೊತ್ತಿಗೆ ಹಿಟ್ಟು ಕೂಡ ತಣ್ಣಗಾಗಿರುತ್ತೆ. ಅದನ್ನು ಚೆನ್ನಾಗಿ ನಾದ್ಕೊಂಡು ಒಂದು ಇಡ್ಲಿ ಪಾತ್ರೆಗೆ, ಮಾಮೂಲಿ ಇಡ್ಲಿಗೆ ಹೇಗೆ ಅಡಿಗಡೆ ನೀರು ಹಾಕ್ಬಿಟ್ಟು ಇಡ್ತೀರೋ ಅದೇ ಥರ 2 ಸೆಟ್ ಇಟ್ಬಿಟ್ಟು ಅದ್ರ ಮೇಲೆ ಕಡುಬು ಇಡಬೇಕು. ಉಂಡೆ ಕಟ್ಬಿಟ್ಟು ಇಡ್ಲಿ ಪಾತ್ರೆ ಒಳಗೆ ಇಟ್ಕೋಬೇಕು. ಆ ಕಡೆ ಈ ಕಡೆ ಹೋಲು ಜಾಗ ಬಿಡಬೇಕು, ಗಾಳಿ ಬರೋದಕ್ಕೆ, ಹಬೆ ಬರೋದಕ್ಕೆ. ಇದನ್ನು ಮಾಡೋಕ್ಕೆ ಒಂದು 10 ನಿಮಿಷ ಆಗುತ್ತೆ. ಮಲೆನಾಡು ಕಡೆ ಅಂತೂ ಇದು ಪ್ರತಿದಿನ ಮಾಡ್ತಾರೆ. ತುಂಬ ಮನೆಗಳಲ್ಲಿ ಇದು ಪ್ರತಿದಿನ ಮಾಡ್ತಾರೆ. ಇವಾಗ ಕೆಲವೊಬ್ಬರು ಬೇರೆ ಅಡುಗೆಗಳನ್ನ ಟ್ರೈ ಮಾಡ್ತಾಯಿದ್ದಾರೆ. ಮೊದಲೆಲ್ಲ ದಿನ ಬೆಳಗಾದರೆ ಇದೇನೇ ಮಾಡ್ತಾಯಿದ್ದಿದ್ದು. ಇದಕ್ಕೆ ಆಯಿಲ್ ಹಾಕ್ಕೊಳ್ಳೋದಿಲ್ವಲ್ಲ, ಹಾಗಾಗಿ ಇದು ಹೆಲ್ತ್ಗೆ ಒಳ್ಳೆಯದು. ಚಿಕನ್ ಸಾಂಬಾರ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲ ಅಂದ್ರೂ ಕಾಯಿ ಚಟ್ನಿ ಮಾಡ್ಕೋಬೋದು. ಇಲ್ಲ ಎನಿ ಸಾಂಬಾರು ಯಾವುದೇ ಇದ್ರೂ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಇದಾದಮೇಲೆ ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು 20 ನಿಮಿಷ ಬೇಯಿಸ್ಕೋಬೇಕು. ಆವಾಗ ಇದು ಕರೆಕ್ಟಾಗಿ ಬೇಯುತ್ತೆ. ಈಗ ಒಂದು ದೊಡ್ಡ ಹೋಳಿಗೆ ಕಾಯಿ ತೊಗೊಂಡಿದ್ದೀನಿ. 1 kg ಅಲ್ವಾ, ಅದಕ್ಕೆ ಒಂದು ದೊಡ್ಡ ಹೋಳಿಗೆ ಕಾಯಿ ತೊಗೊಂಡಿದ್ದೀನಿ. ಚಿಕ್ಕ ಕಾಯಿ ಏನಾದರೂ ಅದೇ ಒಂದು ಫುಲ್ ಹೋಳಿಗೆ, ಇಡೀ ಹೋಳಿಗೆ ತೊಗೋಬೇಕು. ಹಾಗೆ ತುರಿದಿರೋ ಅಂಥ ಕಾಯಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಶುಂಠಿನ ತುರಿದು ಹಾಕ್ಕೊಂಡಿದ್ದೀನಿ. ಕಟ್ ಮಾಡಿ ಹಾಕ್ಕೊಂಡ್ರೆ ಸರಿಯಾಗಿ ರುಬ್ಕೊಳ್ಳೋದಿಲ್ಲ ಅಂದ್ಬಿಟ್ಟು. ಹಾಗೆ ಇಲ್ಲಿ 1 ಈರುಳ್ಳಿ, 2 ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇದಾದಮೇಲೆ 1 ಟೇಬಲ್ ಸ್ಪೂನ್ ಧನಿಯಾ, 1 ಸ್ಪೂನ್ ಜೀರಿಗೆ, ಒಂದು 6 ರಿಂದ 7 ಖಾರ ಇರೋ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಂದು 4 ರಿಂದ 5 ಚಕ್ಕೆ,
ಒಂದು ಚಕ್ರ ಮೊಗ್ಗು, 4 ಲವಂಗ, 2 ಏಲಕ್ಕಿ ಹಾಕ್ಕೊಂಡಿದ್ದೀನಿ, ಒಂದು 4-5 ಬೆಳ್ಳುಳ್ಳಿ ಹೆಸಳು, ಹಾಗೆ ಸ್ವಲ್ಪ ಕಾಳು ಮೆಣಸು, ತೇಜು ಮಸಾಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ, ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು. ತೇಜು ಮಸಾಲ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಇಷ್ಟೊತ್ತಿಗೆ ಅದು ಕೂಡ ಬೆಂದಿರುತ್ತೆ. ಅದಕ್ಕೆ ರುಬ್ಬಿರೋ ಖಾರನ ಹಾಕ್ಕೊಂಡು ಸ್ವಲ್ಪ ಬೇಕಾದಷ್ಟು ನೀರು ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ನಿಮಗೆ. ಹಾಗೆ ಒಂದು ರೌಂಡ್ ತಿರುಗಿಸ್ಕೊಂಡು ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು 10 ನಿಮಿಷಕ್ಕೆಲ್ಲ ಕುದಿಯುತ್ತೆ. ಅದಾದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ರೌಂಡ್ ತಿರುಗಿಸ್ಕೊಂಡು ಆಫ್ ಮಾಡಿಕೊಂಡ್ರೆ ಚಿಕನ್ ಸಾಂಬಾರು ಕಡುಬು ರೆಡಿ. ಮಲೆನಾಡು ಶೈಲಿಯ ಚಿಕನ್ ಸಾಂಬಾರು ಕಡುಬು ರೆಡಿಯಾಗಿರುತ್ತೆ. ಹಾಗೆ ಫ್ರೆಂಡ್ಸ್, ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನೊಂದು ಸರಿ ಟ್ರೈ ಮಾಡಿ.